ಹೋಗೆ ಸುಮ್ಮನೆ ನಮ್ದಿರಾಗಿ ಮಕ್ಳ ಮೇಲೆ ಒಂದು ಚೂರು ಕಾಳಜಿ ಇಲ್ಲ ಇವಕ್ಕೆ. ನೋಡವ ಜೂಮ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಅಕ್ಷಯ ತೃತೀಯ, ಬಸವನ ಜಯಂತಿ ಕೂಡ. ಸೊ ನಾರ್ಮಲ್ ಆಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಷ್ಟೋ ಜನ ಚಿನ್ನ, ಬೆಳ್ಳಿ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತೊಗೋತಾರೆ. ಸೊ ಅದು ಡಬಲ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ನಾನು ಯಾವ ವರ್ಷವೂ ಕೂಡ ಆ ಥರ ಎಲ್ಲ ಏನೂ ತೊಗೊಂಡಿಲ್ಲ. ಸುಮಾರು ಒಂದು 4-5 ವರ್ಷಗಳಿಂದ ನನಗೊಬ್ಬರು ಹೇಳಿದ್ದು, ಸೊ ನನಗೆ ಸರಿ ಅನಿಸಿದ್ದು ಮಾತ್ರ. ಅದು ಒಬ್ಬರು ಮುತ್ತೈದೆಗೆ ಅರಿಶಿನ, ಕುಂಕುಮ, ಬಳೆ, ಸೀರೆ, ಹಣ್ಣು ಈ ಥರ ಮತ್ತು ಎಲೆ ಅಡಿಕೆ, ತಾಂಬೂಲ ಈ ಥರ ನಮ್ಮ ಕೈನಲ್ಲಿ ಆದಷ್ಟು ಕೊಟ್ಟರೆ ಅದು ನಮಗೆ ಜನ್ಮ ಜನ್ಮಕ್ಕೂ ಸಿಗುತ್ತೆ. ಸೊ ನಮಗೂ ಒಳ್ಳೆಯದು, ತೊಗೊಂಡವ್ರಿಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂತ. ಸೊ ನಾನು ಇದನ್ನು ಫಾಲೋ ಮಾಡ್ತೀನಿ. ಇವತ್ತು ಕೂಡ ಅಷ್ಟೇ, ಬೆಳಗ್ಗೆನೇ ಬೇಗ ಎದ್ದು ಸ್ನಾನ, ಪೂಜೆ ಎಲ್ಲ ಮಾಡಿ, ಇದು ಸ್ಯಾರಿ, ಇದು ಈ ರೀತಿ ಇದೆ. ಪ್ಯಾರೆಟ್ ಗ್ರೀನು ಮತ್ತು ಪಿಂಕ್ ಕಲರ್ ಲೇಸ್ ಬಂದಿದೆ, ಚೆನ್ನಾಗಿದೆ ಇದು ಸ್ಯಾರಿ. ಸೊ ಇದು ಸ್ಯಾರಿ ಮತ್ತು ಅರಿಶಿನ ಕುಂಕುಮನ ಈ ಥರ ಕೊಬ್ಬರಿ ಬಟ್ಲಲ್ಲಿ ಕೊಡ್ತಾಯಿರಿ. ಅಂದರೆ ಹಿತ್ತಾಳೆ ಬಟ್ಲು ಹೊಸದು ಆ ಥರ ಕೂಡ ಕೊಡ್ಬೋದು. ಸೊ ಸದ್ಯಕ್ಕೆ ಇಲ್ವಲ್ಲ, ನಿನ್ನೆ ಥರ ನಾನು ಊರಿಂದ ಬಂದಿದ್ದು, ಹಾಗಾಗಿ ಈ ಥರ ಕೊಡ್ತಾಯಿದ್ದೀನಿ. ಸೊ ಇದು ಏನಂತ ಹೇಳಿದ್ರೆ ನಮಗೆ ಮುತ್ತೈದೆತನ ಹೆಚ್ಚಾಗುತ್ತೆ ಮತ್ತು ತೊಗೊಂಡವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಆವತ್ತಿನ ದಿನ ಅಕ್ಷಯ ತೃತೀಯ ದಿನ ಯಾರಾದ್ರು ಕರೆದು ನಮ್ಗೆ ಅರಿಶಿನ ಕುಂಕುಮ ಕೊಡ್ತಾರೆ ಅನ್ನೋದು ಎಷ್ಟು ಒಳ್ಳೇದಲ್ವ. ಸೊ ಹಾಗಾಗಿ ನಾನು ಇಲ್ಲೇ ಪಕ್ಕದ ಮನೆಯವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು, ಬೇಕಿದ್ರೆ ಸಂಜೆ ಕೂಡ ಕೊಡ್ಬೋದಿತ್ತು, ಆದರೆ ನನಗೆ ಸಂಜೆ ಬರೋದು ಲೇಟ್ ಆಗುತ್ತೆ, ಫಂಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಹಾಸನದಲ್ಲಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೆ. ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇರೋವಂಥದ್ದು. ಮಾಮೂಲಿ ಗೊತ್ತಲ್ಲ ನಿಮ್ಗಳಿಗೆ, ಎಲ್ಲ ಕಡೆ ಇವಾಗ ಫಂಕ್ಷನ್ ಎಲ್ಲ ಮನೆಯಲ್ಲಿರೋವಂಥವ್ರು ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಈ ಫಂಕ್ಷನ್ಗೆ ಹೋಗ್ತೀನಿ, ನೀನು ಆ ಫಂಕ್ಷನ್ಗೆ ಹೋಗು ಅಂತ ಹೇಳ್ಬಿಟ್ಟು ಅಂತ. ಸೊ ನಮ್ಮದು ಕೂಡ ಹಾಗೆಯೇ. ಫಂಕ್ಷನ್ ಇಲ್ಲ ಅಂದ್ರೂ ನನ್ನ ಗಂಡ ಒಂದು ರೀತಿ ಬ್ಯುಸಿ ಪರ್ಸನು. ಸೊ ಅವ್ರನ್ನಂತೂ ಕಾಯ್ಕೊಳ್ಳೋಕ್ಕಾಗಲ್ಲ, ನನಗೆ ಕಾಯ್ಕೊಳ್ಳೋದು ಇಲ್ಲ. ಯಾಕಂದರೆ ಹೋಗ್ತಾ ಹೋಗ್ತಾ ಅಭ್ಯಾಸಗಳಾಗ್ಬಿಡುತ್ತೆ. ಸೊ ನಮ್ಮ ಕೆಲಸಗಳು ನಾವೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಇವರು ರೆಡ್ ಕಲರ್ ಸ್ಯಾರಿ ಅವರು ನಮ್ಮ ವೀವರ್ಸ್ ಅಂತ ಹೇಳ್ಬಿಟ್ಟು ಅಂತ ಸಿಕ್ಕಿ ಮಾತಾಡ್ಸಿದ್ರು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಸೊ ಇವಳು ನನ್ನ ಫ್ರೆಂಡ್ ಶೀಲಾ ಅಂತೇಳಿ, ಅವಳ ಮಗಳು, ಇವಳು ಮಂಡ್ಯದಲ್ಲಿ ಒಂದು ಗೌರ್ನಮೆಂಟ್ ಜಾಬ್ ವರ್ಕ್ ಮಾಡ್ತಾಳೆ. ಸೊ ನನ್ನ ಫ್ರೆಂಡ್ಸ್ ಸದ್ಯಕ್ಕೆ ಇಲ್ಲಿ ಒಂದು 4 ಜನ ಬಂದಿದ್ದರು. ನಾನು ಯಾರು ಬಂದಿದ್ದಾರೋ ಅವ್ರನ್ನ ತೋರಿಸ್ತೀನಿ. ಸೊ ಇವಾಗ ಆಟೋದಲ್ಲಿ ಅಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಿದ್ದೀವಿ. ಇವಾಗ ಬಂದ್ವಿ ನೋಡಿ. ಇವಳು ರೆಡ್ ಕಲರ್ ಸ್ಯಾರಿ ರಮ್ಯಾ, ಬೆಂಗಳೂರು. ಇವಳು ಸೌಮ್ಯ ಬ್ಲೂ ಕಲರ್ ಸ್ಯಾರಿ, ಅವಳು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಳೆ. ಅವಳ ಮಗಳು ಪಕ್ಕದವಳು, ಇವಳು ಶೀಲನ್ ಮಗಳು. ನಾವು ಸದ್ಯಕ್ಕೆ ಇಷ್ಟು ಜನ ಬಂದಿದ್ವಿ, ಕೆಲವೊಬ್ರು ಬಂದಿರಲಿಲ್ಲ. ಇನ್ನು ಊಟಕ್ಕೆ ಹೋಗ್ತಿದ್ವಿ. ನೋಡವ ಜೂಮ್ ಮಾಡಿದೆ, ಅದೇ ಅವಳನ್ನ ಜೂಮ್ ಮಾಡ್ತಾವನೆ, ಅವಳ ಕಾಣಿಸಲ್ಲ ಅಂತ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಬೆಳಿಗ್ಗೆ 8 ಗಂಟೆ ಬಸ್ಗೆ ಅಂತ ಹೇಳ್ಬಿಟ್ಟು 7:45ಗೆ ಮನೆ ಬಿಟ್ಟಿದ್ದು, ಏನೂ ತಿಂದಿರಲಿಲ್ಲ. ಅದರಲ್ಲೂ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಬಂದಿದ್ದು 2.5 hours ಆಗುತ್ತೆ, ಮೈಸೂರು ಟು ಹಾಸನ. ಸೊ ಊಟ ಮಾಡಿಕೊಂಡು ಆಮೇಲೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ನೋಡ್ತಾ ಇದ್ದೀವಿ. ಇದು ನೋಡಿ ಮನೆ, 30x50. ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ಯಾಕಂದರೆ ಯಾರಿಗಾರು ಹೊಸದಾಗಿ ಕಟ್ಟುವಂಥವ್ರಿಗೆ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಂತ. ಈ ಮನೆ ಹೆಸರು ಆವರಣ ಅಂತ ಇಟ್ಟಿದ್ದಾರೆ. ಸೊ ಇದು ಹಾಲು, ಟಿ ವಿ ಕ್ಯಾಬಿನೆಟು, ಸ್ಪೇಷಿಯಸ್ ಆಗಿದೆ. ಪೂರ್ವದ ಸೈಟು, ಪೂರ್ವಕ್ಕೆ ಡೋರ್ ಇರೋವಂಥದ್ದು. ಮತ್ತು ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಿದ್ದಾರೆ. ಈಶಾನ್ಯದಲ್ಲಿ ತುಂಬಾ ಒಳ್ಳೆಯದು ದೇವ್ರ ಮನೆ. ಅದರಲ್ಲೂ ಪಶ್ಚಿಮಕ್ಕೆ ಮುಖ ಮಾಡಿ ದೇವ್ರನ್ನ ಕೂರಿಸಿ, ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡುವಂಥದ್ದು, ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡೋದು, ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ, ಇದೆಲ್ಲ ಸಣ್ಣ ಪುಟ್ಟ ಟಿಪ್ಸ್ಗಳು ವಾಸ್ತುದು. ಬಟ್ ತುಂಬಾ ಬೆನಿಫಿಟ್ ಇದೆ. ನೀವು ಯಾರಾದ್ರೂ ಟ್ರೈ ಮಾಡ್ತಿಲ್ಲ ಅಂದರೆ ಟ್ರೈ ಮಾಡಿ. ಈ ಕಡೆ ಹಾಲಲ್ಲೇ ಬುದ್ಧಂದು ಸ್ಟ್ಯಾಚು ಇದೆ, ನೀರು ಫೌಂಟನ್ ಇದೆ, ಚೆನ್ನಾಗಿದೆ. ನನ್ನ ಮಗನೂ ಕೇಳ್ತಾ ಇದ್ದ, ಚೆನ್ನಾಗಿದೆ ನೋಡು ಮಮ್ಮಿ ನೀನು ಮಾಡಿಸು ಅಂತ ಹೇಳ್ಬಿಟ್ಟು ಅಂತ. ಸದ್ಯಕ್ಕೆ ಬಾಪ ಆಮೇಲೆ ನೋಡೋಣ ಅಂದ್ಕೊಂಡು ಬಂದ್ವಿ. ಇನ್ನು ಹಾಲು ಮತ್ತು ಕೆಳಗಡೆ ಇರೋವಂಥದ್ದು ಹಾಲು, ಒಂದು ದೇವ್ರ ಮನೆ ಮತ್ತು ಅಡುಗೆ ಮನೆ, ಒಂದು ರೂಮ್ ಅಷ್ಟು ತೊಗೊಂಡಿದ್ದಾರೆ. ಎಲ್ಲ ಸ್ಪೇಷಿಯಸ್ ಆಗಿದೆ. ಸ್ವಲ್ಪ ಜನ ಇರೋದ್ರಿಂದ ಚಿಕ್ಕದು ಅಂತ ಅನ್ನಿಸ್ತಾ ಇರ್ಬೋದು, ಬಟ್
ಚೆನ್ನಾಗಿದೆ ಮನೆ. ಈ ಕಡೆ ಕಿಚನು ನೋಡಿ, ಇದು ಎಲ್ಲ ಒಂದು ರೀತಿ ಕಲರು ಅಷ್ಟೇ ತುಂಬ ಡಾರ್ಕ್ ಕಲರ್ಸ್ ಇಲ್ಲ, ಈ ಥರ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಇದು ಯುಟಿಲಿಟಿ ಸ್ಪೇಸು, ದೊಡ್ಡ ದೊಡ್ಡ ಪಾತ್ರೆಗಳು ಅಥವಾ ಕೆಳಗಡೆ ಕುತ್ಕೊಂಡೆಲ್ಲ ಪಾತ್ರೆ ತೊಳ್ಕೊತೀನಿ ಅಂತಂದರೆ ಮೋಸ್ಟ್ಲಿ ಇದು ಲ್ಯಾವೆಂಡರ್ ಕಲರ್ ಅಂತ ಅಂದ್ಕೊತೀನಿ ಹಾಕ್ಸಿರೋದು. ಇದು ಶೋಕೇಸು ಗ್ಲಾಸ್ದು, ಆ ಕಡೆ ಮೆಟ್ಲಲ್ಲೂ ಕೂಡ ಯಾರಾದ್ರು ಹತ್ತು ಇಳಿದು ಮಾಡಿದ್ರೆ ಕೂಡ ಗೊತ್ತಾಗುತ್ತೆ. ಮತ್ತು ಎಲ್ಲ ಸ್ಮೂತ್ ಕ್ಲೋಸಿಂಗು, ಈ ಥರ ಪ್ಯಾಂಟ್ರಿ ಯೂನಿಟು ಎಲ್ಲ ಚೆನ್ನಾಗಿದೆ. ನನ್ನ ಮಗ ಇದನ್ನ ಏನು ಮಮ್ಮಿ ಈ ಥರ ಫ್ರಿಜ್ ಥರ ಇದೆ ಅಂತ ಕೇಳ್ತಾ ಇದ್ದ. ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಕಲರ್ಸ್ಗಳು ಅಷ್ಟೇ ಎಲ್ಲ ಒಂದೇ ಕಲರ್ ಮಾಡಿದ್ದಾರೆ. ಕೆಲವೊಬ್ರು ಕಿಚನ್ಗೆ 2 ಕಲರ್ 3 ಕಲರ್ ಮಾಡ್ತಾರೆ ನೋಡಿ, ಇದೆಲ್ಲ ಒಂದೇ ಕಲರ್, ಕಾಮ್ ಆಗಿದೆ ಕಲರ್. ಈ ಥರ ಕಲರ್ಸ್ಗಳು ಚೆನ್ನಾಗಿ, ಮತ್ತು ಇಟ್ಕೆನಲ್ಲೇ ಲುಕ್ಸಿರೋ ಅಂಥದ್ದು ನೋಡಿ. ಈ ಥರ ನಾವು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದು, ಜನ ಇದ್ರಲ್ವ, ಸೊ ಅವಳೇನೋ ಅನ್ನಲಿಲ್ಲ, ಬಟ್ ಕೇಳ್ಬಿಟ್ಟೆ ಮಾಡಿದೆ. ನಾನು ಮನೇದು ವಿಡಿಯೋ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಅವಳು ತೆಕ್ಕೋ ಅಂತಲೇ ಅಂದ್ಲು, ಬಟ್ ಜನ ಇರೋ ನಾನು ಅಷ್ಟು ಮಾಡ್ಲಿಕ್ಕೆ ಹೋಗಲಿ. ಇದು ಕೆಳಗಡೆ ರೂಮು, ಇದಕ್ಕೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಪ್ರತಿಯೊಂದು ರೂಮ್ಗೂ ಸ್ಪೇಷಿಯಸ್ ಆಗಿದೆ, ವಾರ್ಡ್ರೋಬ್ಸ್ ಇದೆ, ಮತ್ತು ಹೊಸದಾಗಿ ಬೆಡ್ ಮಾಡಿಸಿದೆ, ಇದು ಮಂಚ ಮಾಡಿಸಿದ್ದಾರೆ. ಎಲ್ಲ ವಾರ್ಡ್ರೋಬ್ಸ್ಗಳು ಅಷ್ಟೇ ದೊಡ್ಡದಾಗಿದೆ. ಮತ್ತು ಮಿರರ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಇವಾಗ ಇದು ಗ್ರೌಂಡ್ ಫ್ಲೋರ್ ಆಯಿತು. ಇವಾಗ ಫಸ್ಟ್ ಫ್ಲೋರು, ಇಲ್ಲಿ ಇದಕ್ಕೆ ಬ್ಲ್ಯಾಕ್ ಕಲರ್ ಆಗ್ತದೆ, ಅದು ಗ್ರಾನೈಟ್ ಇರಬೇಕು. ಸೊ ಅಲ್ಲೆಲ್ಲ ವೈಟ್ ಇತ್ತು. ಹಿಂದೆ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀವಿ. ಸೊ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ ಮನೆ ಬಗ್ಗೆ. ಆದರೆ ಇವಾಗಿನ ರೇಟಲ್ಲಂತೂ ಮನೆ ಕಟ್ಟೋದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ. ಅದರಲ್ಲೂ ಸೈಟ್ ಇದ್ದರೆ ನಾವು ಮನೆ ಹೆಂಗೋ ಮಾಡ್ಕೋಬೋದು, ಬಟ್ ಸೈಟು ತೊಗೊಂಡು ಮನೆನೂ ತೊಗೋತೀನಿ ಅಂದರೆ ಒಳ್ಳೆ ಇನ್ಕಮ್ ಮಾತ್ರ ಇರಬೇಕು. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಕೂಡ 2 ರೂಮ್ ಅವ್ರು ತೊಗೊಂಡಿರೋದು. ಇಲ್ಲೂ ಕೂಡ ಒಂದು ಇಂಡಿಯನ್ ಟಾಯ್ಲೆಟ್ಸ್ ಹಾಕ್ಸಿದ್ರೆ, ಸೊ ಇದು ಕಾಣಿಸಲ್ಲ ಅಷ್ಟು, ತೆಗೆದ್ರೆ ಮಾತ್ರ ಈ ಥರ ವುಡ್ ವರ್ಕಲ್ಲಿ ಮಾಡಿಸಿರೋವಂಥದ್ದು, ಆಮೇಲೆ ಒಳಗಡೆ ಡೋರ್ ಮಾಡಿಸಿರೋವಂಥದ್ದು ಕಾಣುತ್ತೆ. ಇದೊಂದು ಕಡೆ ಇಂಡಿಯನ್ ಟಾಯ್ಲೆಟ್ಸ್ ಹಾಕ್ಸಿದ್ರೆ. 2 ರೂಮು ತುಂಬ ಸ್ಪೇಷಿಯಸ್ ಆಗಿದೆ. ಹಾಲ್ ಕೂಡ ಇದೆ ಮಧ್ಯದಲ್ಲಿ, ಮತ್ತು ಕಿಟಕಿಗಳಂತೂ ಎಲ್ಲ ಕಡೆ ಕೊಟ್ಟಿದ್ದಾರೆ. ಒಂದೇನಂದರೆ ಗಾಳಿ ಬೆಳಕಂತೂ ಈ ಮನೆಗೆ ಸೂಪರಾಗಿ ಬರುತ್ತೆ. ಮೇಯ್ನ್ ಅದೇ ಇರಬೇಕು, ಮನೆಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಇದು ಹಳೆ ಕಾಲದ್ದು. ಇದು ನನ್ನ ಮಗ ಏನು ಅಂತ ಕೇಳ್ತಾ ಇದೆ. ಇದು ಆವಾಗಿನ ಕಾಲದಲ್ಲಿ ತಿಜೋರಿ ಅಂತಲೇ ಏನೋ ಹೇಳ್ತಾರಲ್ವ, ಇದರಲ್ಲಿ ದುಡ್ಡು ಕಾಸು ಚಿನ್ನ ಎಲ್ಲ ಇಟ್ಕೊತಾಯಿದ್ರು, ಅದು ಇದು. ಇನ್ನು ಈ ಕಡೆ ನೋಡಿ, ವಾರ್ಡ್ರೋಬ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಮತ್ತು ಇದಕ್ಕೂ ಅಷ್ಟೇ ಇಲ್ಲಿ ವಾರ್ಡ್ರೋಬ್ ಒಳಗಡೆಯಿಂದ ಟಾಯ್ಲೆಟ್ ತೊಗೊಂಡೆ. ಇದು ಮೋಸ್ಟ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು. ಇದು ತುಂಬ ದೊಡ್ಡದಾಗಿತ್ತು ರೂಮು. ಸೊ ಇಷ್ಟು ಮನೆ ಕಟ್ಟಿಸ್ಬೇಕು ಅಂತಂದರೆ ನಾವೇನೋ ಒಂದು 10 ನಿಮಿಷ 1/4 ಗಂಟೆ ಬಂದುಬಿಡ್ತೀವಿ. ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತಲ್ವ ಆ ಟೈಮ್ಗಳಲ್ಲಿ. ಪ್ರತಿಯೊಬ್ರಿಗೂ ಹೀಗೆ ಇರಬೇಕು ಹಾಗೆ ಇರಬೇಕು, ಲೇಬರ್ ಸಿಕ್ಕಿ ದುಡ್ಡು ಅಡ್ಜಸ್ಟ್ ಆಗಿ ಇನ್ ಟೈಮ್ಗೆ ಗೃಹ ಪ್ರವೇಶ ಆಗಬೇಕು ಅಂತ ಅಂದ್ಕೊಂಡು ನಿಜವಾಗ್ಲೂ ಅದಕ್ಕೆ ಹೇಳೋದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಅಂತ. ಅವ್ರವ್ರ ಕಷ್ಟ ಅವ್ರವರಿಗೆ ಗೊತ್ತಿರುತ್ತೆ. ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಈ ಮನೆ ಚೆನ್ನಾಗಿದೆ ಈ ಮನೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ, ಬಟ್ ಆ ಟೈಮಲ್ಲಿ ಕಟ್ಟೋವಂಥವ್ರಿಗೆ ಗೊತ್ತು. ಇದು ಅರ್ಧ ಮಿರರ್ ತೊಗೊಂಡಿದ್ದಾರೆ, ಚೆನ್ನಾಗಿದೆ ಮಿರರು. ಸೊ ಇಲ್ಲಿ ಬಾಲ್ಕನಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಬೆಳಕಂತೂ ಲೈಟ್ಸೇ ಬೇಕಾಗಿಲ್ಲ, ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಅಷ್ಟು ಚೆನ್ನಾಗಿ ಬೆಳಕು ಬರುತ್ತೆ. ಮತ್ತು ಸೇಫ್ಟಿ ಗ್ರಿಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಾಕಿಸಿದ್ದಾರೆ ಎಲ್ಲ ಕಡೆನೂ. ಮತ್ತು ಹೊರಗಡೆ ಮೆಟ್ಲು ತೊಗೊಂಡಿಲ್ಲ ಇವರು. ಬುದ್ಧನ ಸ್ಟ್ಯಾಚ್ಯೂ ಇದೆ, ಒಳಗಡೆನೇ ತೊಗೊಂಡಿರೋದು. ಬುದ್ಧ ಇಟ್ಟರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಂತ ಇರುತ್ತೆ. ಕೆಲವೊಬ್ಬರು ಕ್ಯಾಸ್ಟಿಸಮ್ ಕೂಡ ಮಾಡ್ತಾರೆ, ಈ ಕ್ಯಾಸ್ಟ್ ಅವ್ರು ಇಡ್ತಾರೆ ಆ ಕ್ಯಾಸ್ಟ್, ಆ ಥರ ಎಲ್ಲ ಏನೂ ಇಲ್ಲ. ಎಷ್ಟೋ ಜನ ಬ್ರಾಹ್ಮಿಣ್ಸು ಲಿಂಗಾಯತ್ಸ್ ಎಲ್ಲರೂ ಇಡ್ತಾರೆ ಬುದ್ಧನ. ಒಂದು ಶಾಂತಿ ನೆಮ್ಮದಿ ಮನೆಯಲ್ಲಿ ಅದೇ ತಾನೇ ಬೇಕಾಗಿರೋವಂಥದ್ದು. ಹಾಗಾಗಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋ ಕಾರಣಕ್ಕಷ್ಟೇ ಬುದ್ಧನ ಇಡುವಂಥದ್ದು, ಪೀಸ್ಫುಲ್ ಮೈಂಡ್ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಇದು ಎದುರುಗಡೆ ರೂಮು. ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಳ್ಳೋ ಅಂಥದ್ದು. ಇಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ರು. ಸೊ ಇದು ಅಂತೂ ಸಖತ್ತಾಗಿದೆ ವಾರ್ಡ್ರೋಬ್ಸ್ ಕಲರ್ಸು. ಮತ್ತು ಇದು ಕೂಡ ದೊಡ್ಡದಾಗಿದೆ ನೋಡಿ, ಎಷ್ಟು ಕಿಟಕಿಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಬೆಳಕಿಗೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಅಷ್ಟೇ, ಇದಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಕೆಳಗಡೆ ಒಂದು ರೂಮು, ಇಲ್ಲಿ 2 ರೂಮ್ ತೊಗೊಂಡಿರೋದು ಅವರು ಫಸ್ಟ್ ಫ್ಲೋರಲ್ಲಿ. ಇನ್ನು ಮೇಲ್ಗಡೆ ಫ್ಲೋರಲ್ಲಿ ಇನ್ನೊಂದು ರೂಮ್ ತೊಗೊಂಡಿದ್ದಾರೆ. ಒಟ್ಟು 4 ರೂಮ್ ಇದೆ, 4ಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಒಂದು ಔಟ್ಸೈಡ್ ಒಂದು, ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು, ಇಲ್ಲಿಂದ ಈ ವ್ಯೂ ಕಾಣುತ್ತೆ. ಮತ್ತು ಫಸ್ಟ್
ಫ್ಲೋರಲ್ಲೇ ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ. ಸ್ಪೇಷಿಯಸ್ ಆಗಿರೋದ್ರಿಂದ ಮತ್ತು ಏನಂತ ಹೇಳಿದ್ರೆ ನೋಡಿ ಎಷ್ಟು ಇದು ಫಸ್ಟ್ ಫ್ಲೋರ್ ಹಾಲಂದು ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಹೊರಗಡೆ ಮೆಟ್ಲು ತೊಗೊಂಡಿಲ್ಲ, ಸೊ ಹಾಗಾಗಿ ಮನೆ ಇನ್ನೂ ಹೈಲೈಟಾಗಿ ಕಾಣುತ್ತೆ. ಇಲ್ಲಿ ಏರಿಯಾನೂ ಅಷ್ಟೇ ತುಂಬ ಕಾಮ್ ಆಗಿದೆ. ಸುತ್ತಮುತ್ತ ಒಳ್ಳೆ ಗಾಳಿ ಬೆಳಕು ಪ್ರಶಾಂತವಾಗಿರೋ ವಾತಾವರಣ ಇದೆ. ಇದು ಸೆಕೆಂಡ್ ಫ್ಲೋರು. ಇದು ಒಂದು ರೂಮು, ತುಂಬ ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಿದೆ ಇದು ರೂಮು ಹಾಲ ಗೊತ್ತಿಲ್ಲ. ಇಲ್ಲಿಗೂ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ವುಡ್ ವರ್ಕ್ ಏನೋ ಬ್ಯಾಲೆನ್ಸ್ ಇದೆ. ಮತ್ತು ಈ ಕಡೆ ಸೈಡು ಒಂದು ಸಿಂಕು ಈ ಥರ ಕೂಡ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಇದು ಟೆರೆಸ್. ಸೊ ಇಷ್ಟು ಇವ್ರ ಮನೆಯದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಇಲ್ಲಿಂದ ಕಾಣೋ ಅಂಥದ್ದು ವ್ಯೂ ಇದು. ಇನ್ನೂ ಸುತ್ತಮುತ್ತ ಕೆಲವು ಖಾಲಿ ಸೈಟ್ಗಳು ಕೂಡ ಇದ್ದಾವೆ. ಚೆನ್ನಾಗಿದೆ ಮನೆ. ಸೊ ನಾನು ಹೇಳ್ತಾ ಇದ್ದೆ ಇಷ್ಟೊಂದು ಕ್ಲೀನಿಂಗೇ ಇರೋದು ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಅಂತ. ಇದು ಮೇಲ್ಗಡೆಯಿಂದ ಹಾಕಿರೋವಂಥ ಲೈಟ್ಸು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆಯಿಂದ ಈ ರೀತಿ ನೋಡಿದ್ರೆ ಕೆಳಗಡೆ ಕಾಣಿಸುತ್ತಾರೆ, ಯಾರು ಬಂದರೂ ಕೂಡ ಇದಾಗುತ್ತೆ. ಸೊ ಇವಾಗ ನಾವು ಇಳಿದ್ಬಿಟ್ಟು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಬಸ್ಸಿಗೆ ಕಾಯಬೇಕಲ್ಲ. ಇನ್ನು ಅಲ್ಲಿಂದ ನನಗೆ ಇನ್ನೂ ಒಂದು ಫಂಕ್ಷನ್ ಕೂಡ ಇತ್ತು, ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂತ ಹೋಗ್ತದೆ. ಯಾಕಂದರೆ ಹೆಂಗಸರುಗಳು ಹೋಗಲಿಲ್ಲ ಅಂತಂದರೆ ಅವರು ಕೂಡ ಬರೋದಿಲ್ಲ. ಹಾಗಾಗಿ ರಮ್ಯಾ ಆಟೋದಲ್ಲಿ ಹೋಗೋಣ ಬಾ. ಸ್ಟ್ಯಾಂಡ್ ತನಕ ಮಾತಾಡ್ಕೊಂಡು ಹೋಗ್ಬೋದು ಬಾ. ಏನಿನ್ ಮತ್ತೆ ಮಾತಾಡೋಕೆ ಸಿಗ್ತಿದ ಬಾ ಅಂದ್ರೆ ನೋಡಿ, ಛತ್ರಿ ಇಟ್ಟಿದ್ದೀನಿ ನೋಡಲ್ಲಿ. ಹೋಗ್ಯ ಸುಮ್ಮನೆ ನಮ್ದಿರಾಗಿ ಮಕ್ಳ ಮೇಲೆ ಒಂದು ಚೂರು ಕಾಳಜಿ ಇಲ್ಲ ಇವಕ್ಕೆ. ನೋಡೋಳು ಏನು ಹೇಳ್ತಾಳೆ, ಅವ್ಳ ಮಗನ ಮದುವೆ ಮಾಡೋ ತನಕ ಅವ್ಳು ಬ್ಯೂಟಿ ಮೇಂಟೈನ್ ಮಾಡ್ಬೇಕಂತ. ನಾನು ಹೇಳ್ದಲ್ಲ, ಇಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಅವಳು ಶೀಲಾ ಅಂದ್ಬಿಟ್ಟು ಅವಳು ಗೌರ್ಮೆಂಟ್ ಜಾಬೇನೋ ವರ್ಕ್ ಮಾಡ್ತಾಳೆ ಮಂಡ್ಯದಲ್ಲಿ. ಬ್ಲೂ ಕಲರ್ ಸ್ಯಾರಿ ಸೌಮ್ಯ, ಅವಳು ಕೂಡ ಗೌರ್ನಮೆಂಟ್ ಜಾಬೇ, ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ. ಇನ್ನು ರಮ್ಯಾ ಅವಳು ವರ್ಕ್ ಮಾಡಲ್ಲ. ಬಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನಮ್ಗೆ ಅದೊಂದು ಖುಷಿ, ತುಂಬ ಜನ ಗೌರ್ನಮೆಂಟ್ ಜಾಬಲ್ಲೇ ಇರೋವಂಥದ್ದು ನನ್ನ ಫ್ರೆಂಡ್ಸ್ ಎಲ್ಲ. ಇವಾಗ ಅವ್ರಿಗಿನ್ನೂ ಬಸ್ ಬಂದಿರಲಿಲ್ಲ, ನನಗೆ ಬಸ್ ಸಿಕ್ತು. ಸೊ ನೆಕ್ಸ್ಟ್ ಇನ್ಯಾವಾಗಲಾದ್ರು ಸಿಗೋಣ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ಬಾಯ್ ಅಂತ ಹೇಳಿ ನಾವು ಬಸ್ ಹತ್ತಿದ್ವಿ. ಈ ಸಲ ನಾನು ನಾನ್ ಸ್ಟಾಪ್ ಗಾಡಿ ಹತ್ತಿದ್ದೀನಿ. ಆ ಕಡೆ ಸೈಡಿಂದ ಸೆಟ್ಲ್ ಆಗಿಬಿಟ್ಟು ತುಂಬ ಬೋರ್ ಅಂತ ಅನ್ನಿಸ್ತಾ ಇತ್ತು. ನಿಲ್ಲಿಸಿ ಬಂದಿದ್ದು. ಈ ಸಲ ಅಂತೂ ಬೇಗ ಕರ್ಕೊಬಂದರು. ಬೇಗ ಬಂದಿದ್ದು ಅಷ್ಟು ಗೊತ್ತಾಗಲಿಲ್ಲ. ಇನ್ನು ಇಳಿದ ಮೇಲೆ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂದ, ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. ಆಟೋ ಬುಕ್ ಮಾಡಿದ್ದೀನಿ. ಇನ್ನು ಅಲ್ಲಿಗೆ ಫಂಕ್ಷನ್ಗೆ ಹೋಗ್ಬೇಕಲ್ಲ, ಹಾಗಾಗಿ ನಾನು ಯಾವಾಗಲೂ ಓಲೋ ಊಬರ್ ಆಟೋನೇ ಬುಕ್ಕಿಂಗ್ಗಳದೇ ತೊಗೊಳ್ಳೋ ಅಂಥದ್ದು. ಸೊ ಇವಾಗ ದಟ್ಕಳ್ಳಿ ಹತ್ರ ಕೀರ್ಗಳ್ಳಿ ನಮ್ಮ ವರ್ಗಿತ್ತಿಯವರು ಅಲ್ಲಿ ಫಂಕ್ಷನು. ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿದು ಕೂಡ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ತೋರಿಸ್ತೇನೆ ನೋಡಿ. ಇದು ಮೇನ್ ಡೋರು. ಇವರು 1 ಫ್ಲೋರ್ ಮಾಡ್ಕೊಂಡಿದ್ದಾರೆ. ಮನೆ ಸೈಟ್ ತುಂಬ ದೊಡ್ಡದಾಗಿದೆ. ಇನ್ನು ಮುಂದೆ ಎಲ್ಲ ಖಾಲಿ ಬಿಟ್ಕೊಂಡಿದ್ದಾರೆ. ಇದು ಹಾಲು. ಒಂದು ಫ್ಯಾಮಿಲಿಗೆ ಇಷ್ಟು ಸಾಕು. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರೋ ಅಂಥದ್ದು. ಇದು ಅವ್ರದ್ದು ಮನೆ, ದೇವ್ರ ಕಂಡೆ ಪೂಜೆ ಅಂತ ಹೇಳ್ತಾರಲ್ಲ ಅದ್ರದ್ದು. ಇನ್ನು ಇದು ದೇವ್ರ ಮನೆ. ಇಷ್ಟು ಹಾಲು ಕೂಡ ಸ್ಪೇಷಿಯಸ್ ಆಗಿದೆ. ಮತ್ತು 2 ರೂಮ್ಸ್ ಇದೆ. ಈ ಕಡೆ ಸೈಡು ಇಲ್ಲಿ ಒಂದು ಸಿಂಕು ಮತ್ತು ಟಾಯ್ಲೆಟು ವಿತ್ ಬಾತ್ 2 ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆ ಸೈಡು ಎಲ್ಲ ಬೆಡ್ ಮಾಡಿಸಿದ್ದಾರೆ ಮತ್ತು ಒಂದು ರೂಮು. ಅದಕ್ಕೆ ಈ ಕಡೆ ವಾರ್ಡ್ರೋಬ್ ಮಾಡಿಸಿದ್ದು. ನಾನು ಯಾವುದೋ ಅಷ್ಟು ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ. ಈ ಕಡೆ ಮಿರರ್ ಇದೆ. ಸೊ ಇದು ಒಂದು ರೂಮು. ಇಲ್ಲಿ ಇವರು ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿಲ್ಲ, ಯಾಕಂದರೆ ತುಂಬ ಜನ ಪೂಜೆ ಮಾಡೋವಂಥವ್ರು ಮಾಡ್ಕೊಳ್ಳಲ್ಲ. ಸೊ ಹಾಗೆಯೇ ಇವರು ಕೂಡ ಕೊಟ್ಟಿಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಇವರು ತುಂಬ ಪೂಜೆ ಮಾಡಿ ಮತ್ತು ಕಂಡೆ ಪೂಜೆ ಮಾಡ್ತಾರಲ್ಲ, ಹಾಗಾಗಿ ಇರಬೇಕು. ಈ ಕಡೆದು ಅಷ್ಟೇ ಇನ್ನೊಂದು ರೂಮು ಮತ್ತು ಇಲ್ಲಿ ವಾರ್ಡ್ರೋಬು, ಹಾಗೆಯೇ ಇಲ್ಲಿ ಮಿರರ್ ಕೂಡ ಇದೆ. ಇಷ್ಟು 2 ರೂಮು ಮತ್ತು ಹಾಲು. ಇಲ್ಲಿ ಏನೋ ರಂಗೋಲಿ ಅಳಿಸೋಗಿದೆ ದೇವ್ರದ್ದು. ಇಲ್ಲಿ ಕಿಚನ್ ನೋಡಿ, ಕಿಚನ್ ಕೂಡ ಚೆನ್ನಾಗಿದೆ. ಸಾಕು ಇಷ್ಟು ಸಿಂಪಲ್ ಆಗಿದ್ರೆ. ಸೊ ಈ ಕಡೆ ಸಿಂಕ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಯುಟಿಲಿಟಿ ಸ್ಪೇಸ್ ಹಿಂದ್ಗಡೆ ಒಂದು ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಪಾತ್ರೆ ಬಟ್ಟೆ ಮಾಡ್ಕೊಳ್ಳೋ ಅಂಥವ್ರಿಗೆ. ಮತ್ತು ಇಲ್ಲಿ ಮೇಲ್ಗಡೆ ಕೂಡ ಇನ್ನೊಂದು ರೂಮು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಅಂತ. ಸೊ ನಂಗೆ ಸಾಕಾಗಿತ್ತು, ನಾನು ಅಲ್ಲಿ ಹೋಗಲಿಲ್ಲ. ಇನ್ನೊಂದು ಅವ್ರದ್ದು ಕಂದಾಯ ಪೂಜೆ ಅಂತ ಹೇಳಿದ್ರೆ ದೇವ್ರು ಮಡಗಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಈ ರೂಮ್ ಮಾಡ್ಕೊಂಡಿರೋದು ಅಂತ ತೋರಿಸ್ತಾರೆ. ಇವರು ನಮ್ಮ ನಾದಿನಿಯವರತ್ತೆ, ಅವರು ಈ ರೂಮ್ನ ತೋರಿಸ್ತಾಯಿದ್ರು. ಸೊ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಕೊಂಡು ನಮ್ಮ ಮನೆಯವ್ರು ನನ್ನ ಕರ್ಕೊಬಂದರು. ಮನೆಗೆ ಬಂದಾಗ ರಾತ್ರಿ 7:30 ಆಗಿತ್ತು. ಸೊ ಇಷ್ಟೇ ವಿಡಿಯೋ. ಥ್ಯಾಂಕ್ ಯು.